ಸ್ನೇಹಿತರೆ, ಇವತ್ತು ಯೂನಿಫಾರ್ಮ್ ಇದು ಬಾಡಿ ಮಿಡಿ ಹೊಲಿಯೋದು ಹೇಗಂತ ಫುಲ್ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಬಾಡಿ ಸ್ಟಿಚ್ ಮಾಡಲಿಕ್ಕೆ ಶೋಲ್ಡ್ರ್ ಟಚ್ ಮಾಡ್ತಿದ್ದೀನಿ. ಮೊದಲೇ ನಾನು ಬಾಡಿ ಮಿಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೀಗ ಶೋಲ್ಡ್ರ್ ಜಾಯಿಂಟ್ ಮಾಡಿ ಸೈಡಿಗೆ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸೈಡಿಗೆ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ರೆ ಆಯಿತು. ಶೋಲ್ಡ್ರ್ ಜಾಯಿಂಟನ್ನು ಬ್ಯಾಕಿಗೆ ಬರುವ ಇದ್ದೀನಿ. ಈಗ ಇನ್ನೊಂದು ಸೈಡು ಹೊಲ್ಕೊಳ್ತಾ ಇದ್ದೀನಿ. ಆವಾಗ ಶೋಲ್ಡ್ರ್ ಜಾಯಿಂಟು ಬ್ಯಾಕಿಗೆ ಬಂದರೆ ಆಯಿತು. ಆ ಥರ ಮಾಡಿ ಸ್ಟಿಚ್ ಮಾಡ್ಕೊತ ಬನ್ನಿ. ನನಗೆ ಬಾಡಿ ಇದೀಗ ರೆಡಿಯಾಗಿದೆ ಸೈಡಿದು. ಆಮೇಲೆ ನನಗೆ ಫ್ರಂಟಿಗೆ ನೆಕ್ ಮತ್ತು ಬ್ಯಾಕ್ ನೆಕ್ಕು ನಾನು ಒಂದು ಸ್ಟ್ರೈಟ್ ಪೀಸ್ ತಗೊಳ್ತಿದ್ದೀನಿ. ಸೈಡಿಗೆ ಹೊಲ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚ್ ಅಗಲ ಇದ್ದರೆ ಸಾಕಾಗುತ್ತೆ. ತುಂಬಾ ಅಗಲ ಏನು ಬೇಕಂತ ಇಲ್ಲ. ನಾನೀಗ ಅದನ್ನೇ ಹೊಲ್ಕೊಂಡು ಈಗ ನೆಕ್ಕಿಗಿದೆ. ನೆಕ್ ವಿ ಶೇಪ್ ಬಂದಿದೆ, ಅಲ್ಲಿ ಶೇಪ್ ಒಂಚೂರು ಕೊಟ್ಟಿದ್ರೆ ಆಯಿತು. ಹೀಗೆ ನೋಡಿ, ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡಿಕೊಂಡು ಬ್ಯಾಕಿಂದ ಸ್ವಲ್ಪ ಅದು ಸೀದಾ ಪೀಸ್ ಅಲ್ವಾ, ಬ್ಯಾಕಿಂದ ಒಂದು 2-3 ನೆರಿಗೆ ಕೊಡ್ತಾ ಬನ್ನಿ. ಆ ಥರ ಕೊಟ್ಕೊಂಡು ಸ್ಟಿಚ್ ಮಾಡಿ. ಸ್ಟಿಚ್ ಆದ ನಂತರ ಅದಕ್ಕೆ ಸ್ವಲ್ಪ ಗಚ್ಚು ಹಾಕ್ಕೊಳ್ಳಿಕ್ಕಿರುತ್ತೆ. ಗಚ್ಚು ಅಂದರೆ ನಾವು ಉಲ್ಟ ಮಾಡಿದಾಗ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಉಲ್ಟ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಈ ಥರ ಮಿಡ್ಲಿಗೆ ಒಂದೊಂದು ಸಣ್ಣ ಗಚ್ಚು ಹಾಕ್ಕೊಳ್ಳಿ. ಇದನ್ನು ಉಲ್ಟ ಮಾಡಿ ಒಂದು ಸೈಡಿಗೆ ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಳಿ. ಕಿನ್ನರಿ ಸ್ಟಿಚ್ ಹಾಕಿದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಸ್ಟಿಚ್ ಬಿಡಿಸಿ ಹೋಗೋದಿಲ್ಲ. ಈ ಥರ ಕಿನ್ನರಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅದನ್ನು ಉಲ್ಟ ಮಾಡಿ ಸ್ಟಿಚ್ ಹಾಕಿದರೆ ಆಯಿತು. ಈ ಥರ ಮೊದಲಿಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನು ಉಲ್ಟ ಮಾಡಿ ಒಳಗಡೆಯಿಂದ ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಪೀಸ್ ಎಷ್ಟು ಉಳ್ದಿತ್ತಂತ ಅದಕ್ಕಷ್ಟು ಅಗಲದ್ದು ಕಿನ್ನರಿ ಸ್ಟಿಚ್ ಆಗಿದೆ ಫುಲ್ಲು. ಈ ಥರ ಹಾಕ್ಕೊಂಡು ತೆಗೆದು ಅದನ್ನು ಉಲ್ಟ ಮಾಡಿ ಈ ಥರ ಸ್ಟಿಚ್ ಹಾಕಿದರೆ ಈ ಥರ ಫಿನಿಶಿಂಗ್ ಬರುತ್ತೆ. ಇದೀಗ ರೆಡಿಯಾಗಿದೆ. ನನಗೆ ಬೆಲ್ಟಿಗೆ ಮಿಡ್ಲಿಗೆ ಒಂದು ಗಚ್ಚು ಹಾಕ್ಕೊಂಡು ಆಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ. ಮೊದಲಿಗೆ ಅರ್ಧ ಇಂಚ್ ಬಿಟ್ಟರೆ ಆಯಿತು. ಲಾಸ್ಟಿಗೂ ಅರ್ಧ ಇಂಚು ಅದು ಹೊಲಿಲಿಕ್ಕೆ ಬಿಡಬೇಕು. ಅದ್ರ ಮಧ್ಯದಲ್ಲಿ ನಿಮ್ಗೆ ಬೆಲ್ಟಿದ ಅಳತೆ ಪ್ರಕಾರ ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಕೆಲವು ಸಲ ಪ್ಲೇಟಿಗೆ 2 ಇಂಚ್ ಬರುತ್ತೆ, ಕೆಲವು ಸಲ 1.25 ಹೀಗೆಲ್ಲ ಬರುತ್ತೆ. ಅದನ್ನು ನೋಡಿಕೊಂಡು ಬೆಲ್ಟ್ ಎಷ್ಟು ಅಗಲೈತೆ ಅಂತ ನೋಡಿಕೊಂಡು ಮಧ್ಯೆ ಗಚ್ಚಾಕಿ ಮಾರ್ಕ್ ಮಾಡಿಕೊಳ್ಳಿ. ಅದಾದಮೇಲೆ ನಾನೀಗ ಇದಕ್ಕೆ ಪೊಕೆಟಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಪೊಕೆಟ್ ಬೇಕಾಗುತ್ತೆ. ಮಿಡ್ಲಲ್ಲಿ ಒಂದು ಪೊಕೆಟಿಗೆ ಜಾಯಿಂಟ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಇನ್ನೊಂದು ಪೀಸ್ ತಗೊಂಡು ಇನ್ನೊಂದು ಪೀಸಿಗೆ ನೋಡಿ ಈ ಥರ ಇನ್ನೊಂದು ಪೀಸಿಗೆ ಸ್ಟಿಚ್ ಕೊಡ್ತಾ ಬಂದರೆ ಆಯಿತು. ಅದನ್ನು ಸ್ವಲ್ಪ ಸರಿಯಾಗಿ ನೋಡಿಕೊಂಡ್ರೆ, ಇಲ್ಲಾಂದರೆ ಉಲ್ಟಾ ಆಗುತ್ತದು. ಅದನ್ನು ಸರಿ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಈಗ ಈ ಪೊಕೆಟ್ ಸೈಡ್ ಹೊಲಿಯುವಾಗ ಮೊದಲಿಗೆ ಅರ್ಧ ಇಂಚಿಗೆ ರಫ್ ಹೊಡೀರಿ. ಆಮೇಲೆ ಸಣ್ಣ ಮಕ್ಕಳಾದರೆ ಒಂದು 4 ಇಂಚು ಕೈ ಹೋಗಲಿಕ್ಕೆ ಅಗಲ ಇಟ್ಟಿದ್ರೆ ಸಾಕು. ನಾನು 4 ಇಂಚ್ ಇಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕಿ ಹಿಂಗೆ ಪೊಕೆಟ್ ಸೈಡ್ ಓಪನ್ ಇರುತ್ತಲ್ಲ ಅದಕ್ಕೂ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಅದರಲ್ಲಿ ಫಿನಿಶಿಂಗ್ ಬರುತ್ತೆ ನೋಡಿ. ಲಾಸ್ಟಿಗೆ ರಫ್ ಹೊಡೆದು ನಿಲ್ಲಿಸಿ ವಾಪಸ್ ತಗೊಂಡು ಬಂದು ಈ ಪೊಕೆಟ್ ಸೈಡಿಗೆ ಸ್ಟಿಚ್ ಹಾಕ್ಕೊಂಡು ಬಂದರೆ ಆಯಿತು. ಈಗ ನಾನು ಅದು ಒಳಗೆ ಕವರ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಹೀಗೆ ಫೋಲ್ಡ್ ಮಾಡ್ಕೊಂಡು ಬಂದರೆ ಆಯಿತು. ಈ ಥರ ಮಾಡ್ಕೊಂಡು ಇದು ಫಿನಿಶಿಂಗ್ ಆಯಿತು. ಅದೀಗ ಮಿಡ್ಲಿಗಿರುತ್ತೆ ಪೊಕೆಟು. ನಾವೀಗ ಮತ್ತು 4 ಭಾಗದಲ್ಲಿ ಗಚ್ಚು ಹಾಕ್ಕೊಳ್ಬೇಕು, ಅಂದರೆ ನೆರಿಗೆ ಕೊಡುವಾಗ ಈಸಿ ಆಗುತ್ತೆ ನೋಡಿ. ಅರ್ಧ ಇಂಚಿಗೆ ಅಲ್ಲಿಂದ ನಾನು ಇದು ಬಾಡಿ ಪೀಸನ್ನು ಬೆಲ್ಟಿಗೆ ಇಡುವಾಗ ಸ್ಟಿಚ್ ಮಾಡ್ತಾ ಬರ್ತೀನಿ. ಎಷ್ಟಂತ ಅದು ನೀವು ಗಚ್ಚು ಹಾಕ್ಕೊಂಡಿದ್ರಲ್ಲ ಅಷ್ಟೇ ಎಷ್ಟು ಇಟ್ಕೊಂಡು ಮಾರ್ಕ್ ಮಾಡಿದ್ದ ಸೈಡ್ ಪ್ಲೀಟ್ ಇಡ್ತಾ ಬನ್ನಿ. ಜಾಸ್ತಿ ಬಂದರೆ ಒಳಗೆ ಸ್ವಲ್ಪ ಸೇರಿಸ್ತಾ ನಿಮ್ಗೆ ಗೊತ್ತಾಗುತ್ತೆ ಹೊಲಿಯುವಾಗ. ಎಕ್ಸ್ಟ್ರಾ ಬಂದರೆ ಜಾಸ್ತಿ ಬಿಡಬೇಕಾಗಿ ಆ ಪೊಕೆಟ್ ಸೈಡಿಗೆ ಆ ಬೆಲ್ಟು ಮಿಡ್ಲ್ ಗಚ್ಚಿಗೆ ಬಂದರೆ ಆಯಿತು. ಆವಾಗ ಕರೆಕ್ಟ್ ಬಂದಿತ್ತಂತ ಅರ್ಥ. ಈ ಥರ ನಿಧಾನಕ್ಕೆ ಪ್ಲೀಟ್ ಕೊಡ್ತಾ ಬನ್ನಿ. ನಿಧಾನಕ್ಕೆ ಮಾಡಿದರೆ ಎಲ್ಲದು ಕರೆಕ್ಟ್ ಬರುತ್ತೆ. ಮಿಡ್ಲಲ್ಲಿ ಒಂದು ಜಾಯಿಂಟ್ ಬರುತ್ತೆ, ಅದ್ರ ಮೇಲೆ ಇನ್ನೊಂದು ಪ್ಲೀಟ್ ಬರಬೇಕು. ಯಾಕಂದರೆ ಆ ಸ್ಟಿಚ್ಚಿಂಗ್ ನಾವು ಜಾಯಿಂಟ್ ಮಾಡಿದ್ದು ಕಾಣಿಸ್ಬಾಗ ಪ್ಲೀಟ್ ಒಳಗೆ ಸೇರಿ ಹೋಗಬೇಕು. ಈ ಥರ ಕೊಟ್ಕೊತ ಬಂದರೆ ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ. ಗಚ್ಚು ಮಾರ್ಕೆಲ್ಲ ಹಾಕ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಎಷ್ಟೆಷ್ಟಕ್ಕೆ ಪೀಸು ಇಡಬೇಕಂತ ಗೊತ್ತಾಗುತ್ತೆ. ಬೆಲ್ಟಿಗೆ ನಾವು ಕರೆಕ್ಟ್ ಮಾರ್ಕ್ ಮಾಡಿಕೊಂಡು ಈಗ ನೋಡಿ ಲಾಸ್ಟಿಗೆ ಅರ್ಧ ಇಂಚ್ ಗ್ಯಾಪ್ ಬಿಟ್ಟಿದ್ನಲ್ಲ ಅಲ್ಲಿ ಕರೆಕ್ಟಾಗಿ ಬಂದಿದೆ. ಈ ಥರ ಬರುತ್ತೆ. ಅದಕ್ಕೆ ತೆಳು ಕ್ಯಾನ್ವಾಸ್, ದಪ್ಪ
ಲಂಗದ ಪೀಸ್ ಇದ್ದರೆ ನೀವು ತೆಳು ಕ್ಯಾನ್ವಾಸ್ ಕೊಟ್ಟರೆ ಸಾಕು. ಇದನ್ನು ಸೈಡಿಗೆ ಅರ್ಧ ಇಂಚ್ ಬಿಟ್ಟಿದ್ನಲ್ಲ ಅದನ್ನು ಸ್ಟಿಚ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಫುಲ್ಲು ಬೆಲ್ಟ್ ಸ್ಟಿಚ್ ಬಂದರೆ ಆಯಿತು. ಈಗ ಪ್ಲೀಟ್ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ. ಈಗ ಮೇಲ್ಗಡೆಯಿಂದ ಒಂದು ಪ್ಲೀಟ್ ಸ್ಟಿಚ್ ಹಾಕ್ಲಿಕ್ಕೆ ಉಂಟು, ಅದನ್ನು ಹಾಕಿದ ಮೇಲೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಅರ್ಧ ಭಾಗ ಕಾಲು ಭಾಗಕ್ಕೆ ಮಾರ್ಕ್ ಮಾಡ್ಕೊಂಡು ನೀವು ಬಾಡಿ ರೆಡಿ ಮಾಡಿದ್ರಲ್ಲ ಅದನ್ನು ಉಲ್ಟಾ ಹಿಡ್ಕೊಂಡು ಬಾಡಿನ ಸೀದಾ ಹಿಡ್ಕೊಂಡು, ಅಂದರೆ ನಿಮಗೆ ಪೊಕೆಟ್ ಆ ಸೈಡ್ ಬರುತ್ತಲ್ಲ ಅಲ್ಲಿ ಬ್ಯಾಕು, ಲಾಸ್ಟ್ ಸೈಡಲ್ಲಿ ಫ್ರಂಟು, ಆ ಥರ ಇಟ್ಕೊಂಡು ಸ್ಟಿಚ್ ಮಾಡಿ ಮತ್ತು ಅದನ್ನು ಮೇಲ್ಗಡೆ ಮಾಡಿ ಇನ್ನೊಂದು ಸೈಡಿಗೆ ಕಿನರಿ ಹಾಕೋದಿರುತ್ತೆ. ಆವಾಗ ಬಾಡಿ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅದಾದ ನಂತರ ಈ ಥರ ಕಿನರಿ ಸ್ಟಿಚ್ ಮೇಲ್ಗಡೆಯಿಂದ ಹಾಕಿದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಸ್ಟಿಚಿಂಗ್ ಮಾಡಿದ ಮೇಲೆ ಇಷ್ಟು ಕರೆಕ್ಟಾಗಿ ಬರುತ್ತೆ ನೋಡಿ. ಈಗ ನೀವು ಬಾಡಿ ರೆಡಿ ಆದಮೇಲೆ ಅದು ಸೈಡಿಗೆ ಸ್ಟಿಚ್ ಮಾಡಲಿಕ್ಕಿರುತ್ತೆ, ಅದನ್ನು ಆಮೇಲೆ ಮಾಡುವಂತೆ ನಾನು ಇದೀಗ ಉಕ್ಸು ಪಟ್ಟಿ ಮಾಡ್ತಾಯಿದ್ದೀನಿ. ಒಂದು 2 ಇಂಚ್ ಅಗಲ ತಗೊಂಡು ಉಕ್ಸು ಪಟ್ಟಿ ಈ ಥರ ಎಲ್ಲ ಮಾಡಬೇಕು ನೋಡಿ. ಅದನ್ನು ಈ ಥರ ಬಟ್ಟೆನಲ್ಲಿ ಈ ಥರ ಸ್ಟಿಚ್ ಹಿಡ್ಕೊಂಡು ಕರೆಕ್ಟಾಗಿ ಅದನ್ನು ನೆರಿಗೆ ಸ್ಟಿಚ್ ಆಗುವಾಗೆ ಮಾಡಬೇಕು. ಇದು ನನಗೆ ಲೂಪಿಗೆ ಒಂದು ಅರ್ಧ ಇಂಚು ಅಗಲದ್ದು, ಒಂದು 3.5 ಇಂಚು ಉದ್ದ ಇರಬೇಕು. ಅದಕ್ಕೆ 4 ಲೂಪ್ ಬರುತ್ತೆ ಬೆಲ್ಟ್ ಹಾಕಲಿಕ್ಕೆ. ಅದನ್ನು ಮಾರ್ಕ್ ಮಾಡ್ಕೊಂಡು ಇಡ್ತಾಯಿದ್ದೀನಿ ನೋಡಿ. ಈ ಥರ ಇಟ್ಕೊಂಡು ರಫ್ ಮಾಡಿದರೆ ಆಯಿತು. 2 ಸೈಡ್ ಬಾಡಿಯಿಂದ ಪಕ್ಕದಲ್ಲಿ 1 ಇಂಚ್ ಗ್ಯಾಪ್ ಇರಬೇಕು. ಆ ಥರ ಇಟ್ಕೊಂಡು ಸ್ಟಿಚ್ ಮಾಡಿದರೆ ಆಯಿತು. ಈಗ ನಾನು ಸೈಡಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಜಾಯಿಂಟು ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ರೆ ಆಯಿತು. ಆಮೇಲೆ ಬಾಟಮ್ಮು ನಾನು ಒಂದೇ ಸಲ ಫೋಲ್ಡ್ ಮಾಡ್ತೀನಿ. ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು 2 ಇಂಚು ಫೋಲ್ಡ್ ಮಾಡ್ತೀನಿ ಒಂದು ಸ್ಟಿಚ್ಚಿಗೆ. ನಿಮಗೆ ಕಷ್ಟ ಆಗುತ್ತೆ, ಅದಕ್ಕೆ ನೀವು ಮೊದಲು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಲೆಂತ್ ಬೇಕಂತ ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಐರನ್ ಮಾಡಲಿಕ್ಕೆ ಒಂದು ದೊಡ್ಡ ಸ್ಟಿಚ್ ಹಾಕ್ಲಿಕ್ಕೆ ಉಂಟು ಪ್ಲೀಟಿಗೆ. ಅದು ಐರನ್ ಮಾಡಲಿಕ್ಕೆ ನಿಮಗೆ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಅದನ್ನು ನಾನು ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ಇದು ಈಗ ಪ್ಲೀಟ್ ಸ್ಟಿಚ್ ಆಗಲಿಕ್ಕೆ ನೋಡಿ, ಈ ಥರ ದೊಡ್ಡ ಸ್ಟಿಚ್ ಹಾಕ್ಕೊಂಡ್ರೆ ಆಮೇಲೆ ಸ್ಟಿಚ್ ಬಿಡಿಸ್ಲಿಕ್ಕಾಗುತ್ತೆ, ಐರನ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಥರ ಸ್ಟಿಚ್ ಎಲ್ಲರೂ ಹಾಕ್ತಾರೆ ಈ ಬಾಡಿ ಮಿಡಿಗೆ. ಅದು ಐರನ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು, ಧನ್ಯವಾದ.